ಕಾರ್ಪೊರೇಟ್ ಹಿತಾಸಕ್ತಿಗೆ ರೈತರ ಕೃಷಿ ಭೂಮಿ ಬಲಿ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕೆಪಿಆರ್ಎಸ್ ಕರೆ. ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ 9,640 ಎಕರೆ ನೀರಾವರಿ ಭೂಮಿ ಸ್ವಾಧೀನಕ್ಕೆ ತೀವ್ರ ಆಕ್ರೋಶ. ಮೇ 29ರಂದು ಬಿಡದಿಯಲ್ಲಿ ಬೃಹತ್ ಪ್ರತಿಭಟನೆ. ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆ ಹಾಗೂ ಹೊಸ ಟೌನ್ಶಿಪ್ಗಳ ಹೆಸರಿನಲ್ಲಿ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ತೀವ್ರವಾಗಿ ಖಂಡಿಸಿದೆ. ಶ್ರೀನಿವಾಸಪುರದಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಬಿಆರ್ ಸೂರ್ಯನಾರಾಯಣ ಅವರು ಸರ್ಕಾರದ ಈ ಧೋರಣೆಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಸುಮಾರು 9,640 ಎಕರೆ ನೀರಾವರಿ ಕೃಷಿ ಭೂಮಿಯನ್ನು ಗ್ರೇಟರ್ ಬೆಂಗಳೂರು ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕಳೆದ ಏಪ್ರಿಲ್ 2026ರಲ್ಲಿ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಶತಮಾನಗಳಿಂದ ಕೃಷಿಯನ್ನೇ ನಂಬಿದ ರೈತರನ್ನು ಒಕ್ಕಲೆಬ್ಬಿಸುವ ಈ ಪ್ರಕ್ರಿಯೆಯ ವಿರುದ್ಧ ಸ್ಥಳೀಯ ರೈತರು ಕಳೆದ 440 ದಿನಗಳಿಂದ ಹಗಲಿರಳು ನಿರಂತರ ಧರಣಿ ನಡೆಸುತ್ತಿದ್ದಾರೆ. ಈ ದಮನಕಾರಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿ ಮುಂಬರುವ ಮೇ 29ರಂದು ಬಿಡದಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಮಾಡೋದ್ರ ಬದಲಿಗೆ ರೈತರ ಕೈಯಲ್ಲಿರ್ತಕ್ಕಂಥ ಭೂಮಿಯನ್ನ ಅಕ್ರಮವಾದಂತಹ ಕಾನೂನುಗಳು ಸುಧಾರಣೆಗಳನ್ನ ಹೆಸರಿನಲ್ಲಿ ಇವತ್ತು ನೆಪದಲ್ಲಿ ಸ್ವಾಧೀನ ಮಾಡ್ತಕ್ಕಂಥದ್ದು, ರೈತರ ಕೃಷಿ ಭೂಮಿಯನ್ನ ಫಲವತ್ತಾದಂಥ ಭೂಮಿಯನ್ನ ಸ್ವಾಧೀನ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮತ್ತು ವಿಶೇಷವಾಗಿ ಉಪಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕೈ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಬಿಡದಿಯ ರಾಮನಗರ ಜಿಲ್ಲೆಯ ಬಿಡದಿಯ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಈ 2 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ 9 ಕಂದಾಯ ಗ್ರಾಮಗಳು, 16 ಅದಕ್ಕೆ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳ ರೈತಾಪಿ ವರ್ಗ ನೂರಾರು ವರ್ಷಗಳಿಂದ ಅನೇಕ ಶತಮಾನಗಳಿಂದ ಕೃಷಿಯನ್ನು ನಂಬಿ ಬದುಕ್ತಾ ಇದ್ದಂಥ ಎಲ್ಲವೂ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಈ ಫಲವತ್ತಾದ ಭೂಮಿಯನ್ನ ಇವತ್ತು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಇವತ್ತು ಹೊಸ ಟೌನ್ಶಿಪ್ನ ಹೆಸರಿನಲ್ಲಿ ಸುಮಾರು 9,600 ಚಿಲ್ಲರೆ ಎಕರೆ, ಇವತ್ತು 9,640 ಎಕರೆ ಭೂಮಿ ರೈತರ ಕೈಯಿಂದ ಸ್ವಾಧೀನ ಮಾಡಿಕೊಂಡು ಈಗಾಗಲೇ ವಿಧಾನಸೌಧದಲ್ಲಿ ಅದನ್ನ ಅಂಗೀಕಾರ ಮಾಡಿದ್ದಾರೆ. ಹೊಸ ಟೌನ್ಶಿಪ್ ಹೆಸರಿನಲ್ಲಿ ಇದನ್ನು ಭೂ ಸ್ವಾಧೀನ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಕಳೆದ ಏಪ್ರಿಲ್ ತಿಂಗಳು 2026ರಲ್ಲಿ ಇದನ್ನ ಆದೇಶ ಮಾಡಿದ್ದಾರೆ. ಸೊ ಇದರ ವಿರುದ್ಧ ಇದನ್ನ ವಿಧಾನಸೌಧದಲ್ಲಿ ಅಂಗೀಕಾರಕ್ಕೆ ಮೊದಲಿಂದ ಕೂಡ ಸುಮಾರು 400 ದಿನಗಳ ಹಿಂದಿನಿಂದ ಕೂಡ ಆ 2 ಪಂಚಾಯಿತಿಗಳ ಬೈರಮಂಗಲ ಮತ್ತು ಕಂಚಿಗಾರಹಳ್ಳಿ 2 ಗ್ರಾಮ ಪಂಚಾಯಿತಿಗಳ ಈ 9 ಹಳ್ಳಿಗಳ ರೈತರು ನೂರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಅಹೋರಾತ್ರಿ ಧರಣಿಯನ್ನು ಕೂಡ ಇವತ್ತು ನಡೆಸ್ತಾ ಬಂದಿದ್ದಾರೆ. ಈಗ 440 ದಿನಕ್ಕೆ ಅದು ಮುಗ್ತಾ ಇದೆ. ಈ 440 ದಿನಕ್ಕೆ ಮುಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಇದನ್ನ ಒಂದು ರಾಜ್ಯ ಮಟ್ಟದ ಹೋರಾಟವಾಗಿ ತಗೊಳ್ಳುವಂತ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ. 9ನೇ ತಾರೀಕು ನಾವು ಕರ್ನಾಟಕ ರಾಜ್ಯದ ಬಿಡದಿಗೆ ಸುತ್ತಮುತ್ತಲು ಇರ್ತಕ್ಕಂಥ ಬೆಂಗಳೂರು ನಗರಕ್ಕೆ ಸುತ್ತಮುತ್ತಲು ಇರ್ತಕ್ಕಂಥ 7 ಜಿಲ್ಲೆಗಳು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹಾಸನ, ಮೈಸೂರು, ಮಂಡ್ಯ ಈ ಒಂದು ಬೆಂಗಳೂರು ಅರ್ಬನ್ ಸೇರ್ಕೊಂಡಂಥ ಜಿಲ್ಲೆಗಳಿಂದ ಸಾವಿರಾರು ಜನ ರೈತರು, ರಾಜ್ಯ ಮುಖಂಡರುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆ ಹೋರಾಟವನ್ನು ಬೆಂಬಲಿಸ್ತಾ ಇದ್ದೀವಿ. ಈ ಹೋರಾಟದಲ್ಲಿ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾದ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವೀಂದ್ರನ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಈ ರಾಜ್ಯದ ಕಾರ್ಮಿಕ ವರ್ಗದ ಮುಖಂಡರಾಗಿರ್ತಕ್ಕಂಥ ಅಖಿಲ ಭಾರತ ಮುಖಂಡರಾಗಿರ್ತಕ್ಕಂಥ ವರಲಕ್ಷ್ಮಿ ಅಂತೇಳಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜು ಮತ್ತು ಪ್ರಧಾನ ಕಾರ್ಯದರ್ಶಿ ಯಶವಂತು ಮತ್ತು ಎಲ್ಲ ಪದಾಧಿಕಾರಿಗಳು, ರಾಜ್ಯದ ಎಲ್ಲ ಪದಾಧಿಕಾರಿಗಳು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬರೀ ಕೇವಲ ಇವತ್ತು ನಾವು ಬಿಡದಿಯ ಹೋರಾಟವನ್ನು ಮಾತ್ರ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಕರ್ನಾಟಕ ರಾಜ್ಯದ ಈಗಾಗಲೇ ನಿಮ್ಗೆಲ್ಲರೂ ಕೂಡ ಗೊತ್ತಿರೋಂಥ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋರಾಟ 1200 ದಿನಗಳ ಕಾಲ ಹೋರಾಟ ನಡೆಸಿ ಆ ರೈತರಿಗೆ ಭೂಮಿಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಮತ್ತೊಂದು ಕಡೆ ಈಗ ಅದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಜಿಲ್ಲೆ ದೊಡ್ಡ ಬೆಳವಂಗಲದಲ್ಲಿ ಅದು ಕೂಡ 150 ದಿನಗಳಿಂದ ಇವತ್ತು 5 ಗ್ರಾಮಗಳ ಭೂ ಸ್ವಾಧೀನದ ವಿರುದ್ಧ ಇವತ್ತು ಹೋರಾಟ ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ನಡೆದಿದೆ. ಅದರಲ್ಲೂ ಕೂಡ ನಮ್ಮ ಕೋಲಾರ ಜಿಲ್ಲೆಯಿಂದ ಮತ್ತು ಎಲ್ಲ ಕಡೆಯಿಂದ ಜನ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಈಗ ನಾವು ಯಾಕೆ ಇದನ್ನು ಇದು ಮಾಡ್ತಾ ಇದ್ದೀವಿ ಅಂತಂದ್ರೆ, ಒಟ್ಟಾರೆಯಾಗಿ ಇವತ್ತು ಏನು ದೌರ್ಜನ್ಯ ಮತ್ತು ದಮನಕಾರಿ ಕ್ರಮಗಳಿಂದ ಇವತ್ತು ರೈತರ ಭೂಮಿಯನ್ನ ಇವತ್ತು ಸ್ವಾಧೀನ ಮಾಡತಕ್ಕಂಥ ಈ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು.
2013 ಭೂ ಕಾಯ್ದೆ ಕಾನೂನುಗಳೇನಿದಾವೋ ಆ ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನು 70% ಜನ ರೈತರು ವಿರೋಧ ಮಾಡ್ತಾರೆ ಅಂತಂದ್ರೆ ಅಂತ ಕಡೆ ಭೂ ಸ್ವಾಧೀನ ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು. ಈಗಾಗಲೇ ತಕರಾರು ಅರ್ಜಿಗಳನ್ನು ಸಲ್ಲಿಸಿದ್ರು ಕೂಡ 70%ಕ್ಕಿಂತ ಹೆಚ್ಚಿನ ಜನ ತಕರಾರು ಅರ್ಜಿ ಸಲ್ಲಿಸಿದ್ರು ಕೂಡ ಅದನ್ನ ಅಂಗೀಕಾರ ಮಾಡಿದ್ದಾರೆ ಭೂ ಸ್ವಾಧೀನವನ್ನ. ಹಾಗಾಗಿ ಇಮಿಡಿಯೇಟ್ ಆಗಿ ಅದನ್ನು ಕೈ ಬಿಡಬೇಕು ಅಂತ ಹೇಳಿ ಈ ಹೋರಾಟವನ್ನು ರಾಜ್ಯದಲ್ಲಿ ಇವತ್ತು ನಾವು ತೀವ್ರಗೊಳಿಸ್ತಾ ಇದ್ವಿ. ಮತ್ತೆ ಎಲ್ಲಾ ಕಡೆ ಇಡೀ ರಾಜ್ಯದಲ್ಲಿ ಕೃಷಿಯನ್ನ ಉಳಿಸ್ಲಿಕ್ಕಾಗಿ ನಾವು ಇವತ್ತು ತೀವ್ರವಾದಂಥ ಹೋರಾಟವನ್ನು ನಡೆಸ್ತೀವಿ. ಮತ್ತು ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ತಗೊಂಡಿರ್ತಕ್ಕಂಥ ಇವತ್ತು ಭೂಮಿಗಳನ್ನು ಸಂಪೂರ್ಣವಾಗಿ ಬಳಸಿಲ್ಲ, ಕೈಗಾರಿಕೆಗಳ ಹೆಸರಿನಲ್ಲಿ ತಗೊಂಡಿರ್ತಕ್ಕಂಥ ಭೂಮಿಗಳನ್ನು ಬಳಸಿಲ್ಲ, ಅಥವಾ ಬೇರೆ ಅಭಿವೃದ್ಧಿಗೆ ಅಂತೇಳಿ ತಗೊಂಡಿರ್ತಕ್ಕಂಥ ಭೂಮಿಗಳನ್ನು 40% ಕೂಡ ಬಳಸದೆ ಅವೆಲ್ಲವೂ ಕೂಡ ಹಂಗೆ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಫಿಯಾ ದೊಡ್ಡ ರೀತಿಯಲ್ಲಿ ಇವತ್ತು ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಅನಗತ್ಯವಾದಂಥ ರೀತಿಯಲ್ಲಿ ದಮನಕಾರಿಯಾದಂತಹ ಇವತ್ತು ರೈತ ವಿರೋಧಿಯಾದಂಥ ಈ ಕ್ರಮಗಳನ್ನು ಕೈ ಬಿಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳ್ತಾ ಇದ್ದೀವಿ.